ನಮಸ್ತೆ. 2024 ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ತುಲಾ ರಾಶಿಯವರ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ತುಲಾ ರಾಶಿಗೆ ಅಷ್ಟಮದ ಗುರು ಅನುಕೂಲ ಸ್ಥಿತಿ ಉತ್ತಮವಾಗಿ ಇಲ್ಲದೇ ಇರುವುದರಿಂದ ಉತ್ತಮವಾಗಿ ಮಾಡಬೇಕಾಗಿರುವಂತಹ ಅಥವಾ ಪರ್ಮನೆಂಟಾಗಿ ಮಾಡಬೇಕಾದಂತಹ ಕೆಲಸ ಕಾರ್ಯಗಳು ಯಾವುದಾದರೂ ಇದ್ದರೆ, ಉದಾಹರಣೆಗೆ ಭೂಮಿ ಖರೀದಿ, ಮನೆ ಕಟ್ಟುವಂತಹದ್ದು ಇತ್ಯಾದಿ ವಿಚಾರಗಳಿದ್ದರೆ ಸ್ವಲ್ಪ ಸಮಯದ ನಂತರ, ಮುಂದಿನ ನವೆಂಬರ್ ತಿಂಗಳ ನಂತರದಲ್ಲಿ ಪ್ರಾರಂಭ ಮಾಡುವುದು ಉತ್ತಮ. ಈಗಷ್ಟಾಗಿ ಅನುಕೂಲವಾದಂತಹ ಸಮಯ ಅಲ್ಲ. ಉಳಿದಂತೆ ದೇಹಾರೋಗ್ಯ ವಿಚಾರದಲ್ಲಿ ನೋಡುವಾಗ ಆರೋಗ್ಯಕ್ಕೆ ತೊಂದರೆ ಇಲ್ಲ. ಆದರೆ ಎರಡನೇ ಭಾವಕಾಧಿಪತಿಯಾಗಿರುವಂತಹ ಕುಜ ಅಷ್ಟಮ ಸ್ಥಾನದಲ್ಲಿ ನಿಂತುಕೊಂಡು ಹೋಗುವುದರಿಂದ ಆರ್ಥಿಕವಾದಂಥ ಒತ್ತಡಗಳು, ಕೈಯಲ್ಲಿ ದುಡ್ಡು ನಿಲ್ಲದೇ ಇರುವಂತಹ ಒಂದು ಪರಿಸ್ಥಿತಿ ಉಂಟಾಗಬಹುದು. ಮೂರನೇ ಭಾವಕಾಧಿಪತಿಯು ಅಷ್ಟಮ ಸ್ಥಾನದಲ್ಲಿ ನಿಂತುಕೊಂಡಿದ್ದರಿಂದ ದಾಯಾದಿಗಳಲ್ಲಿ ಸಹೋದರರಲ್ಲಿ ಅಷ್ಟಾದಂತಹ ಅಭಿಮತ ಎನ್ನುವಂತಹದ್ದು ಬರಲಿಕ್ಕಿಲ್ಲ. ಸ್ವಲ್ಪ ಮಟ್ಟಿಗೆ ವಿರೋಧಗಳೆಲ್ಲ ಉಂಟಾಗುವ ಸಾಧ್ಯತೆಗಳುಂಟು. ಮಾನಸಿಕವಾದಂತಹ ಕ್ಲೇಶಗಳನ್ನು ಅನುಭವಿಸಬೇಕು. ಚತುರ್ಥಾಧಿಪತಿಯಾಗಿರುವಂಥ ಶನಿ ಅನುಕೂಲ ರಾಶಿಯಲ್ಲಿರುವುದರಿಂದ ಗೃಹ ಸುಖ, ವಾಹನ ಸುಖಗಳೆಲ್ಲವೂ ಕೂಡ ಪ್ರಾಪ್ತಿಯಾಗ್ತದೆ. ವಿದ್ಯಾಭ್ಯಾಸ ಮಾಡುವಂಥ ವ್ಯಕ್ತಿಗಳಿಗೂ ಇದು ಒಳ್ಳೆಯ ಸಮಯ. ಅದೇ 6ರಲ್ಲಿ ರಾಹು ಎನ್ನುವಂತಹ ಗ್ರಹ ಇರುವುದರಿಂದ ಅಪಮಾನಗಳು, ಶತ್ರುಗಳೆಲ್ಲವೂ ಹೆಚ್ಚಾಗುವಂತಹ ಸಮಯ ಇರುವುದರಿಂದ ಎಲ್ಲ ವಿಚಾರಗಳಲ್ಲೂ ಕೂಡ ಜಾಗೃತೆಯಾಗಿರುವಂತಹದ್ದು ಉತ್ತಮ. ಸಪ್ತಮ ಭಾವ ಅಧಿಪತಿಯಾಗಿರುವಂತಹ ಕುಜ ಜುಲೈ 12ರ ವೇಳೆಗೆ ಅಷ್ಟಮ ಸ್ಥಾನಕ್ಕೆ ಹೋಗುವುದರಿಂದ ಮನೆಯಲ್ಲಿ ಹೆಂಡತಿಗೆ ಅಸೌಖ್ಯ ಬರುವಂತಹದ್ದು, ಹೆಂಡತಿಗೆ ತೊಂದರೆಗಳುಂಟಾಗುವಂತಹದ್ದು ಅಥವಾ ಗಂಡನಿಗೆ ತೊಂದರೆ ಉಂಟಾಗುವಂತಹದ್ದು, ಪರಸ್ಪರರಿಗೋಸ್ಕರವಾಗಿ ಆಸ್ಪತ್ರೆ ವಾಸ ಮಾಡಬೇಕಾದಂತಹ ಸ್ಥಿತಿಯೆಲ್ಲವೂ ಕೂಡ ಉಂಟು. ಸ್ವಲ್ಪ ಮಟ್ಟಿಗೆ ಆ ವಿಚಾರದಲ್ಲಿ ಜಾಗೃತೆಯಾಗಿರುವಂತಹದ್ದು ಉತ್ತಮ. ಇನ್ನು ಅಷ್ಟಮದ ಗುರು ಮತ್ತು ಕುಜನ ಸ್ಥಿತಿ ಎನ್ನುವಂತಹದ್ದು, ಅಲ್ಲಿ ಮೊದಲೇ ಹೇಳಿದ ಹಾಗೆ ಗುರು ಅನುಕೂಲ ಸ್ಥಿತಿ ಎನ್ನುವಂತಹದ್ದು ಇಲ್ಲ. ಆ ಪ್ರಕಾರವಾಗಿ ಹೊಸತಾಗಿರುವಂತಹ ಉದ್ಯೋಗವನ್ನು ಮಾಡುವವರಿಗೆ ಜಾಗೃತೆಯಾಗಿ ಮಾಡಿಕೊಳ್ಳಬೇಕು. ಪ್ರಾರಂಭ ಮಾಡುವುದೇ ವಿಳಂಬ ಮಾಡಿದರೆ ಉತ್ತಮ, ಮುಂದೆ ಹಾಕಿ ಆ ನಂತರದಲ್ಲಿ ಮಾಡಿದರೆ ಉತ್ತಮ. ಅದೇ ರೀತಿಯಾಗಿ ಭಾಗ್ಯಭಾವಕಾಧಿಪತಿ 11ರಲ್ಲಿದ್ದಾನೆ. ಏನು ಭಾಗ್ಯದ ವಿಚಾರವನ್ನು ನಾವು ಚಿಂತನೆ ಮಾಡಬೇಕು ಅಂಥೇಳಿ ಆದರೆ ಈ ಕಾಲ ಎನ್ನುವಂತಹದ್ದರಲ್ಲಿ ಸಂಪತ್ತಿನ ಪ್ರವಾಹ ಅಥವಾ ಬರುವಂತಹ ವಿಷಯಗಳಿಗೆ ಅಡೆತಡೆಗಳಿದ್ದರೂ ಕೂಡ ನಿಮ್ಮ ಕೀರ್ತಿ, ಯಶಸ್ಸಿಗೆ ತೊಂದರೆ ಆಗಲಿಕ್ಕಿಲ್ಲ. ಆಂತರ್ಯದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದರೂ ಕೂಡ ಹೊರ ಜಗತ್ತಿಗೆ ನೀವು ಮೊದಲಿದ್ದಂತಹ ಗೌರವವನ್ನೆಲ್ಲ ಕಾಪಾಡಿಕೊಂಡು ಬರುವುದಕ್ಕೆ ಸಾಧ್ಯ ಆಗ್ತದೆ. ಆ ಆಂತರ್ಯದಲ್ಲಿ ಬರುವಂತಹ ದುಃಖಗಳೆಲ್ಲವನ್ನೂ ಕೂಡ ಪರಿಹರಿಸುವುದಕ್ಕೋಸ್ಕರವಾಗಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಂಡಲ್ಲಿಗೆ ಉತ್ತಮ. ಅದೇ ಪ್ರಕಾರವಾಗಿ 12ರಲ್ಲಿ ಕೇತು ಎನ್ನುವಂತಹದ್ದಿರುವುದರಿಂದ ಕೀರ್ತಿ, ಯಶಸ್ಸಿನ ವಿಚಾರದಲ್ಲೂ ಕೂಡ ಮೊದಲಿದ್ದಷ್ಟು ಕೀರ್ತಿ ಅಥವಾ ಪ್ರಯತ್ನಗಳನ್ನು ಮಾಡುವಂತಹದ್ದಕ್ಕೆ ಸರಿಯಾದ ಪ್ರತಿಫಲ ಎನ್ನುವಂತಹದ್ದು ಪ್ರಾಪ್ತಿಯಾಗಲಿಕ್ಕಿಲ್ಲ. ಈ ಸಂದರ್ಭದಲ್ಲಿ ಒಟ್ಟಾಗಿ ಹೇಳುವುದು ಅಂತಿದ್ದರೆ, ಗುರು ಅನುಕೂಲ ಸ್ಥಿತಿ ಇಲ್ಲದೇ ಇದ್ದದ್ದರಿಂದ ಕಾರ್ಯವಿಳಂಬಗಳಾಗಬಹುದು, ಮಾನಸಿಕ ಕ್ಲೇಶಗಳುಂಟಾಗಬಹುದು. ಆಂತರ್ಯದಲ್ಲಿ ದುಃಖಗಳಿದ್ದರೂ ಕೂಡ ಬಾಹ್ಯ ಪ್ರಪಂಚದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಉತ್ತಮವಾದಂತಹ ಫಲಗಳನ್ನಲ್ಲಿ ಅನುಭವಿಸ್ತೀರಿ. 1 ವರ್ಷಗಳ ಕಾಲ ಸ್ವಲ್ಪ ಆರ್ಥಿಕವಾಗಿಯೂ ಸಾಮಾಜಿಕವಾಗಿಯೂ ಜಾಗೃತೆಯಿಂದ ವ್ಯವಹರಿಸಿಕೊಂಡಲ್ಲಿಗೆ ಮುಂದಿನ ಸಂದರ್ಭಗಳಲ್ಲಿ ನಿಮಗೆಲ್ಲ ದೋಷಗಳು ಪರಿಹಾರವಾಗಿ ಸುಖಮಯವಾದಂತಹ ಜೀವನ ಪ್ರಾಪ್ತವಾಗಲಿಕ್ಕಿದೆ. ಎಲ್ರಿಗೂ ಶುಭವಾಗಲಿ. ನಮಸ್ತೆ.